ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಷಯ ಏನಂತಂದರೆ, ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ. ಕೆಲವು ಜನ ಕಮೆಂಟಲ್ಲಿ ಕ್ವಶನ್ ಹಾಕಿದ್ರು ಫ್ರೆಂಡ್ಸ್. ಅದಕ್ಕೆ ನಾನೀಗ ಒಂದು ವಿಡಿಯೋನ ಮಾಡಿ ಅವ್ರಿಗೆ ಆನ್ಸರ್ ಮಾಡೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ, ಹಾಗೆ ತುಂಬ ಜನಕ್ಕೆ ತಿಳ್ಕೊಂಡಾಗುತ್ತೆ ಅಂದ್ಬಿಟ್ಟು ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಮಗೆ ಇನ್ನು ಮುಂದೆ ಸಪೋರ್ಟ್ ಮಾಡ್ತೀರಾ ಫ್ರೆಂಡ್ಸ್. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಮ್ಮ ಮನೆಗೆ ಎಷ್ಟು ಖರ್ಚಾಗಿದೆ ಅಂತ ಕ್ವಶನ್ ಕಮೆಂಟಲ್ಲಿ ಕೇಳಿದ್ದಾರೆ. ನಮ್ಮ ಮನೆಗೆ ಎಷ್ಟು ಖರ್ಚಾಗಿದೆ ಅಂದರೆ ಅಂದಾಜು 26 ಲ್ಯಾಕ್ ಖರ್ಚಾಗಿದೆ ಫ್ರೆಂಡ್ಸ್. 26 ಲಕ್ಷ ಖರ್ಚಾಗಿದೆ. ಏನಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ ಅಂತ ನಾನು ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕಿಂತ ಮೊದಲನೇ ಕ್ವಶನ್ ಏನಂತಂದರೆ, ನಿಮ್ಮ ಹೆಸರೇನು ಅಂತ. ಇನ್ನೂ ತುಂಬ ಜನಕ್ಕೆ ನನ್ನ ಹೆಸರನ್ನೇ ಗೊತ್ತಿಲ್ಲ ಫ್ರೆಂಡ್ಸ್. ಯಾಕಂದರೆ ನಾನು ಯೂಟ್ಯೂಬಲ್ಲಿ ನನ್ನ ಹೆಸರನ್ನು ಹಳ್ಳಿ ಹುಡುಗಿ ಕ್ರಿಯೇಟಿವ್ ಅಂತಲೇ ನೇಮ್ ಹಾಕಿರೋದ್ರಿಂದ ನನ್ನ ಹೆಸರು ತುಂಬ ಜನಕ್ಕೆ ಗೊತ್ತಿರಲ್ಲ ಅಂತ ತಿಳ್ಕೊತೀನಿ. ನನ್ನ ನೇಮನ್ನು ನಾನೀಗ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಹೆಸರು ಕಲಾವತಿ. ನಿಮ್ಮ ಊರು ಯಾವುದು ಅಂತ ಹೇಳಿದರೆ, ನಮ್ಮೂರು ಮದ್ದೂರು, ಚಾಮರಾಜನಗರ ಡಿಸ್ಟಿಕ್, ಯಳಂದೂರು ತಾಲೂಕು. ನೆಕ್ಸ್ಟು ನಿಮ್ಮ ತವ್ರ ಮನೆ ಡೀಟೇಲ್ಸ್ನ ಕೊಡಿ ಅಂತ ಕಮೆಂಟಲ್ಲಿ ಕೇಳಿದ್ದೀರಾ. ನೆಕ್ಸ್ಟು ಮುಂದಿನ ವಿಡಿಯೋ ಅದನ್ನೇ ಫ್ರೆಂಡ್ಸ್. ಯಾಕಂದರೆ ನಮ್ಮ ತವ್ರ ಮನೆಯಲ್ಲಿ ಹಬ್ಬ ಇರೋದ್ರಿಂದ ನೆಕ್ಸ್ಟು ಬ್ಲಾಗು ಅದನ್ನೇ ಬರುತ್ತೆ, ಅದು ಕೂಡ ಹಾಕ್ತಿದ್ದೀನಿ. ಹೌದು, ನೆಕ್ಸ್ಟ್ ವೀಕೆ ನಮ್ಮ ಊರಲ್ಲಿ ನನ್ನ ತವರು ಮನೆಯಲ್ಲಿ ಹಬ್ಬ ಇದೆ, ಅದನ್ನು ಕೂಡ ಬ್ಲಾಗ್ ಮಾಡಿ ಹಾಕ್ತಾಯಿದ್ದೀನಿ. ಮುಂದಿನ ಕ್ವಶನ್ ಏನಂದರೆ, ನಿಮ್ಮ ದೇವ್ರ ಮನೆ ತಾರಸಿಗೆ ಟಚ್ ಆಗಿದೆಯಾ ಅಂತ ಕೇಳಿದ್ರು ಫ್ರೆಂಡ್ಸ್. ಇಲ್ಲ, ನಮ್ಮ ಮನೆ ತಾರಸಿಗೆ ಟಚ್ ಆಗಿಲ್ಲ. ನಾವು ಯಾಕಂದರೆ ಆ ಕಡೆ ಈ ಕಡೆ ರೂಮ್ ಮಾಡೋದ್ರಿಂದ ಮಧ್ಯೆ ದೇವ್ರ ಮನೆ ಮಾಡ್ಕೊಂಡಿದ್ದೀವಿ. ಆ ಕಡೆ ಈ ಕಡೆ ಸ್ಪೇಸ್ನ ನಾವು ಪಾತ್ರೆ ಅಥವಾ ಏನಾದರೂ ಸಾಮಾನು ಇಟ್ಕೊಳ್ಳೋ ಅಂದ್ಬಿಟ್ಟು ಸಜ್ಜಾತಿರ ಮಾಡ್ಕೊಂಡಿದ್ದೀವಿ. ತಾರಸಿಗೆ ಟಚ್ ಆಗ್ತಾ ಇಲ್ಲ. ನಾನು ಈ ವಿಡಿಯೋದಲ್ಲಿ ಅವ್ರಿಗೆ ತಿಳಿಸ್ತಾ ಇದ್ದೀನಿ. ನೆಕ್ಸ್ಟು ಕಮೆಂಟ್ ಏನಂತಂದರೆ, ನಿಮ್ಮ ಮನೆಗೆ ಎಷ್ಟು ಟೋಟಲಾಗಿ ಇಲ್ಲಿ ತನಕ ಖರ್ಚಾಗಿದೆ ಅಂತ ಕೇಳಿದ್ದಾರೆ. ಬನ್ನಿ ಈಗ ಅದನ್ನು ನಾವು ಡೀಟೇಲಾಗಿ ನೋಡ್ತಾ ಹೋಗೋಣ ಒಂದೊಂದಾಗಿನೇ ಫ್ರೆಂಡ್ಸ್. ಮೊದಲನಾಗಿ ಸಿಮೆಂಟ್ಗೆ ಎಷ್ಟು ಖರ್ಚಾಗಿದೆ ಮತ್ತು ಎಷ್ಟು ಮುಕ್ಟೆಗಳಾಗಿವೆ ಅಂತ ಹೇಳಿದ್ರಿ. ಸಿಮೆಂಟು ಪ್ಲಾಸ್ಟಿಂಗೇ 150 ಮುಕ್ಟೆಗಳಾಗಿವೆ. ಇಲ್ಲಿ ತನಕ ಕೆಲಸ ನಡೀತಾನೆ ಇದೆ. ಇಲ್ಲಿ ತನಕ 150 ಮುಕ್ಟೆಗಳಾಗಿವೆ. ಹಾಗೆಯೇ ಟೋಟಲು 670 ಮುಕ್ಟೆಗಳು ಸಿಮೆಂಟು ನಮ್ಮ ಮನೆಗೆ ಹಿಡಿದಿದೆ. ಇಲ್ಲಿ ತನಕ ಕೆಲಸ ಅಂದರೆ ಮುಕ್ಕಾಲು ಭಾಗ ಕೆಲಸ ನಡೆದಿದೆ. ಇಲ್ಲಿ ತನಕ 670 ಚೀಲಗಳಾಗಿವೆ. ಟೋಟಲ್ ಫುಲ್ ಮನೆಗೆ ಇನ್ನೂ ಎಷ್ಟು ಆಗ್ಬೋದು ಅಂತಂದರೆ ಹತ್ತತ್ರ 1,000ನೇ ಆಗ್ಬೋದು ಫ್ರೆಂಡ್ಸ್. ಇನ್ನೂ ಕೆಲಸ ಇದೆಯಾ ನಮ್ಮ ಹತ್ರ, ನಮ್ಮ ಮನೇಲಿ ನಡೀತಾ ಇದೆ ಇನ್ನೂ ಕೆಲಸ. ಮತ್ತು ನೀವು ಯಾವ ಸಿಮೆಂಟ್ನ ಬಳಸ್ತೀರಿ ಅಂತ ಕೇಳಿದ್ರಿ. ನಾವು ಬಳಸೋದು ACC ಸಿಮೆಂಟ್. ಅದು ಒಂದೊಂದು ಕಡೆ ಒಂದೊಂದು ಥರ ಬಿಲ್ ಇರುತ್ತೆ. ಕೆಲವು ಕಡೆ ಜಾಸ್ತಿ ಇರುತ್ತೆ, ಕೆಲವು ಕಡೆ ಕಮ್ಮಿ ಇರುತ್ತೆ. ಅದಕ್ಕೆ ನಾನು ಅಮೌಂಟನ್ನ ಇಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿಲ್ಲ, ಎಷ್ಟು ಚೀಲಗಳಾಗ್ತು ಅಂತ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗೆಯೇ ಕಬ್ಬಿಣ ಎಷ್ಟು ಆಗಿದೆ ಅಂತ ಕಮೆಂಟಲ್ಲಿ ಕೇಳಿದ್ರಿ. ಕಬ್ಬಿಣ ಎಷ್ಟಾಯಿತು ಅಂದರೆ 3 ಟನ್ ಆಗಿದೆ ಫ್ರೆಂಡ್ಸ್. ನಾವು ಕಬ್ಬಿಣನ ತಗೊಳ್ಳಾಗ 76,000 ಇತ್ತಂತೆ. ನಮ್ಮ ವಾವರು ಎಲ್ಲನೂ ಕೂಡ ಬರೆದಿದ್ದಾರೆ, ಹಾಗೆ ಬಿಲ್ಲು ಕೂಡ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಹಾಗೆಯೇ ನೀವು ಬಳಸುವಂತಹ ಕಬ್ಬಿಣ ಯಾವುದು ಅಂತ ಕೇಳಿದರೆ, ನಾವು SK ಸೂಪರ್ ಸ್ಟೀಲ್ನ ಅಂದರೆ ಕಬ್ಬಿಣ ಐರನ್ನ ಬಳಸ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇದನ್ನೇ ಬಿಲ್ಲು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದೇನೋ, ಇದು ಫುಲ್ ಬಿಲ್ಲು ಎಷ್ಟೆಷ್ಟು ಆಯಿತು ಅಂತ. ಟೋಟಲಾಗಿ ನಾನು 3 ಟನ್ ಆಗಿದೆ ಫ್ರೆಂಡ್ಸ್. ಎಲ್ಲನೂ ಕೂಡ ಕೌಂಟ್ ಮಾಡಿ ಬರ್ಕೊಂಡಿದ್ದೀನಿ ನಿಮಗೆ ತೋರಿಸೋಕ್ಕೋಸ್ಕರ. ಇದು ಫುಲ್ ಬಿಲ್ಲು, ಅಂಗಡಿ ಇದೆಲ್ಲ ನೋಡಿ ಎಷ್ಟಾಗಿದೆ ಅಂತ. ಇಷ್ಟೊಂದು ಬಿಲ್ಗಳಿವೆ, ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿ 3 ಟನ್ ಆಗಿದೆ ಫ್ರೆಂಡ್ಸ್. ಟೋಟಲ್ 3 ಟನ್ ಕಬ್ಬಿಣ ಆಗಿದೆ. ಈಗ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ನೆಕ್ಸ್ಟು ಕೂಲಿ ಆಳುಗಳಿಗೆ ಎಷ್ಟಾಗಿದೆ ಅಂತ ಫ್ರೆಂಡ್ಸ್. ನಮ್ಮ ಮನೆ ಕೆಲಸಕ್ಕೆ ಒಂದು ಸತಿ 5, 6, 10 ಜನ ಕೂಲಿ ಆಳುಗಳು ಬರ್ತಾ ಇರ್ತಾರೆ. ಟೋಟಲಿ ಇಲ್ಲಿ ತನಕ ನಮ್ಮ ಮನೆ ಕೆಲಸ ಪ್ರಾರಂಭ ದಿನದಿಂದ ಇಲ್ಲಿ ತನಕನೂ ಕೆಲಸ ನಡೀತಾ ಇದೆ. ಇಲ್ಲಿ ತನಕನೂ ಎಷ್ಟು ಜನ ಕೂಲಿ ಆಳುಗಳು ಬರ್ತಾರೆ ಮತ್ತು ಅವ್ರಿಗೆ ಎಷ್ಟು ಖರ್ಚಾಯಿತು ಅಂದರೆ 4 ಲಕ್ಷ ಖರ್ಚಾಯಿತು ಫ್ರೆಂಡ್ಸ್. ಡೀಟೇಲ್ ಕೂಡ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಟೋಟಲಾಗಿ ನಿಮಗೆ ಕಾಣಿಸ್ತಾ ಇದ್ದೇನೋ, ನಾನು ಫೋಟೋ ಕೂಡ ಹಾಕ್ತೀನಿ ಸ್ಕ್ರೀನಲ್ಲಿ. ನಿಮಗೆ ಈಗ ತೋರಿಸ್ತಾ ಇದ್ದೀನಿ. ಅವರು ಬಿಲ್ ಬರೆದಿರೋದು ಅವರೇ ಕೂಡ. ನಮ್ಮ ಕಾರ್ಯಕೆಲಸದವರು ಮೇಸ್ತ್ರಿ ಅಂತ ಇರ್ತಾರೆ ಫ್ರೆಂಡ್ಸ್, ಅಂದರೆ ಮ್ಯಾನೇಜ್ಮೆಂಟ್ ಎಲ್ಲ ನೋಡ್ಕೊಳ್ಳೋರು ಇರ್ತಾರಲ್ಲ, ಅವರು ನಮಗೆ ಇದನ್ನು ಬರ್ಕೊಡ್ತಾರೆ. ನಮ್ಮ ಹತ್ರ ಒಂದು ಬುಕ್ಕನ್ನು ಕೊಟ್ಟಿರ್ತಾರೆ, ಮತ್ತು ಅವ್ರ ಹತ್ರ ಒಂದು ಬುಕ್ ಕೂಡ ಇದೆ. ಅವರು ಪ್ರತಿದಿನ ಕೆಲಸ ಮಾಡಿದ್ಮೇಲೆ ಅವ್ರು ಎಷ್ಟು ಇಸ್ಕೋತಾರೆ ಮತ್ತು ಎಷ್ಟು ಖರ್ಚಾಗುತ್ತೆ, ಎಷ್ಟು ಏನಕ್ಕೆ ಖರ್ಚಾಗುತ್ತೆ ಅಂತ ಕೂಡ ಅದು ಡೇಟ್ ಹಾಕಿ ಅಮೌಂಟ್ ಹಾಕಿ ಬರ್ಕೊಟ್ಟಿದ್ದಾರೆ. ನಾನು ಇದನ್ನು ಫೋಟೋ ಹಾಕಿ ತೋರಿಸ್ತೀನಿ. ಈಗ ನೆಕ್ಸ್ಟ್ ನೋಡೋಣ ಬನ್ನಿ. ನೆಕ್ಸ್ಟ್ ಪಾಯಿಂಟ್ನ ನೋಡೋಣ. ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ ಫ್ರೆಂಡ್ಸ್,
ಡೆಸ್ಟ್ ಎಷ್ಟಾಗಿದೆ ಅಂತಂದರೆ ಸ್ಟಾರ್ಟಿಂಗಿಂದ ಇಲ್ಲಿ ತನಕನೂ ಕೂಡ ಡೆಸ್ಟು 96 ಟನ್ ಆಗಿದೆ ನಮಗೆ. ಅದಕ್ಕೆ ಎಷ್ಟು ದುಡ್ಡಾಗಿದೆ ಅಂತ ಕೂಡ ಹೇಳ್ತೀನಿ. ಫುಲ್ ಕಂಪ್ಲೀಟು ಮಡ್ಡಿ ಮಾಡೋದಕ್ಕೆ ಮತ್ತು ಕೆಳಗಡೆ ಗಾರಕ್ಕೆಲ್ಲ ಹಾಕೋಕೆ ಇಲ್ಲಿ ತನಕ ಎಷ್ಟಾಗಿದೆ ಅಂತಂದರೆ 96 ಟನ್ನು. ಹತ್ತತ್ರ ದುಡ್ಡು ಎಷ್ಟಾಗಿದೆ ಅಂತಂದರೆ 80,000 ರೂಪಾಯಿ ಆಗಿದೆ ಫ್ರೆಂಡ್ಸ್. 80,000 ರೂಪಾಯಿ ಡೆಸ್ಟ್ಗೆ ಆಗಿದೆ. ಹಾಗೆ ನೆಕ್ಸ್ಟು ಇಟ್ಟಿಗೆಗೆ ಎಷ್ಟಾಗಿದೆ ಅಂತ ಕೇಳಿದ್ರಿ. ಇಟ್ಟಿಗೆಗೆ ಎಷ್ಟಾಗಿದೆ ಅಂತಂದರೆ ನಾವು 30,000 ಇಟ್ಟಿಗೆನ ತಗೊಂಡಿದ್ದೀವಿ. ಒಂದು ಇಟ್ಟಿಗೆಗೆ 10 ರೂಪಾಯಿ. ನಮ್ಮ ಕಡೆ ನಾವು ಮಾಮೂಲಿ ಮಣ್ಣಿನ ಇಟ್ಟಿಗೆನೇ ಕೂಡ ಹಾಕ್ಸಿ ಮಾಡಿಸಿರೋದು, ಸಿಮೆಂಟ್ ಇಟ್ಟಿಗೆ ಅಲ್ಲ, ಮಣ್ಣು ಇಟ್ಟಿಗೆನೇ. 30,000 ಇಟ್ಟಿಗೆ ಇಷ್ಟು ತನಕ ಆಗಿದೆ. ಇನ್ನೂ ಸ್ವಲ್ಪ ಇಟ್ಟಿಗೆ ಇದೆ ನಮ್ಮಲ್ಲಿ, ಇನ್ನೂ ಸ್ವಲ್ಪ ಕೆಲಸ ನಡೀತಾ ಇದೆಯಲ್ಲ, ಅದಕ್ಕೋಸ್ಕರ ಅಲ್ಲಿಗೆ 10 ರೂಪಾಯಿ ಅಂತ ಎಷ್ಟಾಯಿತು ಅಂತ ನೀವೇ ಲೆಕ್ಕ ಹಾಕೊಳ್ಳಿ. 3 ಲಕ್ಷ ಆಗುತ್ತೆ ಫ್ರೆಂಡ್ಸ್. 3 ಲಕ್ಷ ನಮಗೆ ಇಟ್ಟಿಗೆಗೆ ಆಗಿದೆ. ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ ವೈರಿಂಗ್ ಕೆಲಸ. ವೈರಿಂಗ್ ಕೆಲಸಕ್ಕೆ ಎಷ್ಟಾಗಿದೆ ಅಂದರೆ ಫ್ರೆಂಡ್ಸ್, ಕೂಲಿಗೆ ಮತ್ತು ಅದರ ಸಾಮಾನುಗಳಿಗೆ ಏನೇನು ಬೇಕು ಪದಾರ್ಥಗಳು ಅದಕ್ಕೆಲ್ಲ ಸೇರಿ ಹತ್ತತ್ರ 1 ಲಕ್ಷ ಆಗಿದೆ ಬರೀ ವೈರಿಂಗೇನೆ. ಇನ್ನೂ ಕೂಡ ನಾವು ಕಂಪ್ಲೀಟ್ ವೈರಿಂಗ್ ಮಾಡಿಸಿಲ್ಲ, ಪೈಪ್ಲೈನಿಂಗ್ ಮಾಡಿಸ್ಬಿಟ್ಟಿದ್ದಾರೆ. ಅದಕ್ಕೆ ಏನಂತಂದ್ರೆ 1 ಲಕ್ಷ ಆಗಿದೆ. ಹಾಗೆಯೇ ನಾವು ನಲ್ಲಿ ಪೈಪ್ಗಳನ್ನು ಕೂಡ ಕಲೆಕ್ಷನ್ ಮಾಡಿಸಿದ್ದೀವಲ್ಲ, ಅದಕ್ಕೆ ಹತ್ತತ್ರ 68,954 ರೂಪಾಯಿ ಅಷ್ಟು ಖರ್ಚಾಗಿದೆ. ಲೇಬರ್ನ ಬಿಟ್ಟು ಅದು ಖರ್ಚಾಗಿರೋದು. ನೆಕ್ಸ್ಟ್ ಪಾಯಿಂಟ ನೋಡೋಣ ಬನ್ನಿ. ಹಾಗೆಯೇ ಅವ್ರು ತಂದಿರುವಂಥ ಸಾಮಾನು ಬಿಲ್ಲು ಎಷ್ಟಾಗಿದೆ ಅಂತ, ವೈರಿಂಗ್ಗೆ ಮತ್ತು ನಲ್ಲಿ ಪೈಪ್ ಕಲೆಕ್ಷನ್ಗೆ ಅವರು ಕೊಟ್ಟಿರುವಂಥ ನಮಗೆ ಬಿಲ್ಲು ಫ್ರೆಂಡ್ಸ್. ಅಂಗಡಿದು ಟೋಟಲ್ ಇದು ಕೂಡ ಫೋಟೋ ಹಾಕ್ತೀನಿ ನಾನು ನಿಮಗೆ. ಇಲ್ಲಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ, ನಾನು ಇಲ್ಲಿ ಹಾಕಿರ್ತೀನಿ, ವಿಡಿಯೋದಲ್ಲಿ ಬರುತ್ತೆ, ಚೆಕ್ ಮಾಡಿ ಫ್ರೆಂಡ್ಸ್. ಫೋಟೋ ತೆಗೆದು ಹಾಕಿರ್ತೀನಿ. ಇಷ್ಟು ಖರ್ಚಾಗಿದೆ, ನೀವು ನಂಬಲ್ಲ ಅನ್ಕೋತೀರಾ ನೋಡಿ. ಅದಕ್ಕೆ ಕೂಡ ನಾನು ವಿತ್ ಪ್ರೂಫ್ ಜೊತೆ ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಮನೆಗೆ ಎಷ್ಟು ಖರ್ಚಾಗಿದೆ ಅಂತ. ಇದೆಲ್ಲ ಅಮೌಂಟ್ ಎಲ್ಲ ಇದೆ, ಹಾಗೆ ಕ್ಯಾಲ್ಕುಲೇಟ್ ಮಾಡಿ ನಮಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಬಾಗಿಲಿಗೆ ಮತ್ತು ಕಿಟಕಿ ಕಿಟಕಿ ಸಾಮಾನಿಗೆ ಎಷ್ಟಾಗಿದೆ ಅಂತಂದ್ರೆ ನಮ್ಮ ವಾವರು ಎಲ್ಲನೂ ಕೂಡ ಬರೆದಿದ್ದಾರೆ. ಹಾಗೆ ಬಿಲ್ಲು ಕೂಡ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಹಾಗೆಯೇ ನೀವು ಬಳಸುವಂತಹ ಕಬ್ಬಿಣ ಯಾವುದು ಅಂತ ಕೇಳಿದರೆ ನಾವು SK ಸೂಪರ್ ಸ್ಟೀಲ್ನ ಅಂದರೆ ಕಬ್ಬಿಣ ಐರನ್ನ ಬಳಸ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಇದೇನೇ ಬಿಲ್ಲು, ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದೇನೋ. ಇದು ಫುಲ್ ಬಿಲ್ಲು ಎಷ್ಟೆಷ್ಟಾಯಿತು ಅಂತ ಟೋಟಲ್ ಆಗಿ ನಾನು 3 ಟನ್ ಆಗಿದೆ ಫ್ರೆಂಡ್ಸ್. ಎಲ್ಲನೂ ಕೂಡ ಕೌಂಟ್ ಮಾಡಿ ಬರ್ಕೊಂಡಿದ್ದೀನಿ ನಿಮಗೆ ತೋರಿಸೋಕ್ಕೋಸ್ಕರ. ಇದು ಫುಲ್ ಬಿಲ್ಲು ಅಂಗಡಿ ಇದೆಲ್ಲ ನೋಡಿ ಎಷ್ಟಾಗಿದೆ ಅಂತ. ಇಷ್ಟೊಂದು ಬಿಲ್ಗಳಿವೆ, ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿ 3 ಟನ್ ಆಗಿದೆ ಫ್ರೆಂಡ್ಸ್. ಟೋಟಲ್ 3 ಟನ್ ಕಬ್ಬಿಣ ಆಗಿದೆ. ಈಗ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ನೆಕ್ಸ್ಟು ಕೂಲಿ ಆಳುಗಳಿಗೆ ಎಷ್ಟಾಗಿದೆ ಅಂತ ಫ್ರೆಂಡ್ಸ್. ನಮ್ಮ ಮನೆ ಕೆಲಸಕ್ಕೆ ಒಂದು ಸತಿ 5, 6, 10 ಜನ ಕೂಲಿ ಆಳುಗಳು ಬರ್ತಾ ಇರ್ತಾರೆ. ಟೋಟಲ್ ಇಲ್ಲಿ ತನಕ ನಮ್ಮ ಮನೆ ಕೆಲಸ ಪ್ರಾರಂಭ ದಿನದಿಂದ ಇಲ್ಲಿ ತನಕನೂ ಕೆಲಸ ನಡೀತಾ ಇದೆ. ಇಲ್ಲಿ ತನಕನೂ ಎಷ್ಟು ಜನ ಕೂಲಿ ಆಳುಗಳು ಬರ್ತಾರೆ ಮತ್ತು ಅವ್ರಿಗೆ ಎಷ್ಟು ಖರ್ಚಾಯಿತು ಅಂದರೆ 4 ಲಕ್ಷ ಖರ್ಚಾಯಿತು ಫ್ರೆಂಡ್ಸ್. ಡೀಟೇಲ್ ಕೂಡ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಟೋಟಲ್ ಆಗಿ ನಿಮಗೆ ಕಾಣಿಸ್ತಾ ಇದೆಯೋ, ನಾನು ಫೋಟೋ ಕೂಡ ಹಾಕ್ತೀನಿ ಸ್ಕ್ರೀನಲ್ಲಿ, ನಿಮಗೆ ಈಗ ತೋರಿಸ್ತಾ ಇದ್ದೀನಿ. ಅವರು ಬಿಲ್ ಬರೆದಿರೋದು ಅವರೇ ಕೂಡ ನಮಗೆ ಗಾರ ಕೆಲಸದವರು ಮೇಸ್ತ್ರಿ ಅಂತ ಇರ್ತಾರೆ ಫ್ರೆಂಡ್ಸ್. ಅಂದರೆ ಮ್ಯಾನೇಜ್ಮೆಂಟ್ ಎಲ್ಲ ನೋಡ್ಕೊಳ್ಳೋರು ಇರ್ತಾರಲ್ಲ, ಅವರು ನಮಗೆ ಇದನ್ನು ಬರ್ಕೊಡ್ತಾರೆ. ನಮ್ಮ ಹತ್ರ ಒಂದು ಬುಕ್ಕನ್ನು ಕೊಟ್ಟಿರ್ತಾರೆ ಮತ್ತು ಅವ್ರ ಹತ್ರ ಒಂದು ಬುಕ್ ಕೂಡ ಇದೆ. ಅವರು ಪ್ರತಿದಿನ ಕೆಲಸ ಮಾಡಿದ್ಮೇಲೆ ಅವ್ರು ಎಷ್ಟು ಇಸ್ಕೋತಾರೆ ಮತ್ತು ಎಷ್ಟು ಖರ್ಚಾಗುತ್ತೆ, ಎಷ್ಟು ಏನಕ್ಕೆ ಖರ್ಚಾಗುತ್ತೆ ಅಂತ ಕೂಡ ಡೇಟ್ ಹಾಕಿ ಅಮೌಂಟ್ ಹಾಕಿ ಬರ್ಕೊಟ್ಟಿದ್ದಾರೆ. ನಾನು ಇದನ್ನು ಫೋಟೋ ಹಾಕಿ ತೋರಿಸ್ತೀನಿ. ಈಗ ನೆಕ್ಸ್ಟ್ ನೋಡೋಣ ಬನ್ನಿ. ನೆಕ್ಸ್ಟ್ ಪಾಯಿಂಟ್ನ ನೋಡೋಣ. ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ ಫ್ರೆಂಡ್ಸ್, ಡೆಸ್ಟ್ ಎಷ್ಟಾಗಿದೆ ಅಂತಂದರೆ ಸ್ಟಾರ್ಟಿಂಗಿಂದ ಇಲ್ಲಿ ತನಕನೂ ಕೂಡ ಡೆಸ್ಟು 96 ಟನ್ ಆಗಿದೆ ನಮಗೆ. ಅದಕ್ಕೆ ಎಷ್ಟು ದುಡ್ಡಾಗಿದೆ ಅಂತ ಕೂಡ ಹೇಳ್ತೀನಿ. ಫುಲ್ ಕಂಪ್ಲೀಟು ಮಡ್ಡಿ ಮಾಡೋದಕ್ಕೆ ಮತ್ತು ಕೆಳಗಡೆ ಗಾರಕ್ಕೆಲ್ಲ ಹಾಕೋಕೆ ಇಲ್ಲಿ ತನಕ ಎಷ್ಟಾಗಿದೆ ಅಂತಂದರೆ 96 ಟನ್ನು. ಹತ್ತತ್ರ ದುಡ್ಡು ಎಷ್ಟಾಗಿದೆ ಅಂತಂದರೆ 80,000 ರೂಪಾಯಿ ಆಗಿದೆ ಫ್ರೆಂಡ್ಸ್. 80,000 ರೂಪಾಯಿ ಡೆಸ್ಟ್ಗೆ ಆಗಿದೆ. ಹಾಗೆ ನೆಕ್ಸ್ಟು ಇಟ್ಟಿಗೆಗೆ ಎಷ್ಟಾಗಿದೆ ಅಂತ ಕೇಳಿದ್ರಿ. ಇಟ್ಟಿಗೆಗೆ ಎಷ್ಟಾಗಿದೆ ಅಂತಂದರೆ ನಾವು 30,000 ಇಟ್ಟಿಗೆನ ತಗೊಂಡಿದ್ದೀವಿ. ಒಂದು ಇಟ್ಟಿಗೆಗೆ 10 ರೂಪಾಯಿ. ನಮ್ಮ ಕಡೆ ನಾವು ಮಾಮೂಲಿ ಮಣ್ಣಿನ ಇಟ್ಟಿಗೆನೇ ಕೂಡ ಹಾಕ್ಸಿ ಮಾಡಿಸಿರೋದು, ಸಿಮೆಂಟ್ ಇಟ್ಟಿಗೆ ಅಲ್ಲ, ಮಣ್ಣು ಇಟ್ಟಿಗೆನೇ. 30,000 ಇಟ್ಟಿಗೆ ಇಷ್ಟು ತನಕ ಆಗಿದೆ. ಇನ್ನೂ ಸ್ವಲ್ಪ ಇಟ್ಟಿಗೆ ಇದೆ ನಮ್ಮಲ್ಲಿ, ಇನ್ನೂ ಸ್ವಲ್ಪ ಕೆಲಸ ನಡೀತಾ ಇದೆಯಲ್ಲ, ಅದಕ್ಕೋಸ್ಕರ ಅಲ್ಲಿಗೆ 10 ರೂಪಾಯಿ ಅಂತ ಎಷ್ಟಾಯಿತು ಅಂತ ನೀವೇ ಲೆಕ್ಕ ಹಾಕೊಳ್ಳಿ. 3 ಲಕ್ಷ ಆಗುತ್ತೆ ಫ್ರೆಂಡ್ಸ್. 3 ಲಕ್ಷ ನಮಗೆ ಇಟ್ಟಿಗೆಗೆ ಆಗಿದೆ. ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ ವೈರಿಂಗ್ ಕೆಲಸ. ವೈರಿಂಗ್ ಕೆಲಸಕ್ಕೆ ಎಷ್ಟಾಗಿದೆ ಅಂದರೆ ಫ್ರೆಂಡ್ಸ್, ಕೂಲಿಗೆ ಮತ್ತು ಅದರ ಸಾಮಾನುಗಳಿಗೆ ಏನೇನು ಬೇಕು ಪದಾರ್ಥಗಳು
ಅದಕ್ಕೆಲ್ಲ ಸೇರಿ ಹತ್ತತ್ರ 1 ಲಕ್ಷ ಆಗಿದೆ ಬರೀ ವೈರಿಂಗೇನೆ. ಇನ್ನೂ ಕೂಡ ನಾವು ಕಂಪ್ಲೀಟ್ ವೈರಿಂಗ್ ಮಾಡಿಸಿಲ್ಲ, ಪೈಪ್ ಲೈನಿಂಗ್ ಮಾಡಿಸ್ಬಿಟ್ಟಿದ್ದಾರೆ. ಅದಕ್ಕೆ ಹತ್ತತ್ರ 1 ಲಕ್ಷ ಆಗಿದೆ. ಹಾಗೆಯೇ ನಾವು ನಲ್ಲಿ ಪೈಪ್ಗಳನ್ನು ಕೂಡ ಅವ್ರು ಕಲೆಕ್ಷನ್ ಮಾಡಿಸಿದ್ದೀವಲ್ಲ, ಅದಕ್ಕೆ ಹತ್ತತ್ರ 68,954 ರೂಪಾಯಿ ಅಷ್ಟು ಖರ್ಚಾಗಿದೆ. ಲೇಬರ್ನ ಬಿಟ್ಟು ಅದು ಖರ್ಚಾಗಿರೋದು. ನೆಕ್ಸ್ಟ್ ಪಾಯಿಂಟ ನೋಡೋಣ ಬನ್ನಿ. ಹಾಗೆಯೇ ಅವ್ರು ತಂದಿರುವಂಥ ಸಾಮಾನು ಬಿಲ್ಲು ಎಷ್ಟಾಗಿದೆ ಅಂತ, ವೈರಿಂಗ್ಗೆ ಮತ್ತು ನಲ್ಲಿ ಪೈಪ್ ಕಲೆಕ್ಷನ್ಗೆ ಅವರು ಕೊಟ್ಟಿರುವಂಥ ನಮಗೆ ಬಿಲ್ಲು ಫ್ರೆಂಡ್ಸ್. ಅಂಗಡಿದು ಟೋಟಲ್ ಇದು ಕೂಡ ಫೋಟೋ ಹಾಕ್ತೀನಿ ನಾನು. ನಿಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ, ನಾನು ಇಲ್ಲಿ ಹಾಕಿರ್ತೀನಿ, ವಿಡಿಯೋದಲ್ಲಿ ಬರುತ್ತೆ, ಚೆಕ್ ಮಾಡಿ ಫ್ರೆಂಡ್ಸ್. ಫೋಟೋ ತೆಗೆದು ಹಾಕಿರ್ತೀನಿ. ಇಷ್ಟು ಖರ್ಚಾಗಿದೆ, ನೀವು ನಂಬಲ್ಲ ಅನ್ಕೋತೀರಾ ನೋಡಿ. ಅದಕ್ಕೆ ಕೂಡ ನಾನು ವಿತ್ ಪ್ರೂಫ್ ಜೊತೆ ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಮನೆಗೆ ಎಷ್ಟು ಖರ್ಚಾಗಿದೆ ಅಂತ. ಇದೆಲ್ಲ ಅಮೌಂಟ್ ಎಲ್ಲ ಇದೆ, ಹಾಗೆ ಕ್ಯಾಲ್ಕುಲೇಟ್ ಮಾಡಿ ನಮಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಬಾಗಿಲಿಗೆ ಮತ್ತು ಕಿಟಕಿ ಸಾಮಾನಿಗೆ ಎಷ್ಟಾಗಿದೆ ಅಂತಂದ್ರೆ 1.5 ಲಕ್ಷ ಆಗಿದೆ ಫ್ರೆಂಡ್ಸ್. ಇನ್ನು ಕೂಡ ನಾವು ಬಾಗಿಲೆಲ್ಲ ತಗೊಂಡಿಲ್ಲ, ಬರೀ ಕಿಟಕಿಗಳಿಗೇನೆ 1.5 ಲಕ್ಷ ಆಗಿದೆ. ಇನ್ನೂ ಸ್ವಲ್ಪ ಕೆಲಸ ಇದೆ. ಅದಕ್ಕೂ ಕೂಡ ಫೈನಲ್ ಆಗಿ ನಾನು ನಮ್ಮ ಮನೆಗೆ ಕಂಪ್ಲೀಟಾಗಿ ಎಷ್ಟು ಖರ್ಚಾಯಿತು ಅಂತ ಇನ್ನೊಂದು ವಿಡಿಯೋದಲ್ಲಿ ಕೂಡ ಹಾಕ್ತಿದ್ದೀನಿ. ಈಗ ಅರ್ಧ ಕೆಲಸಕ್ಕೆ ಎಷ್ಟಾಗಿದೆ ಅಂತ ಕಮೆಂಟಲ್ಲಿ ಪದೇ ಪದೇ ಕಮೆಂಟ್ ಬರ್ತಾ ಇತ್ತಲ್ಲ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಗಾದೆನೇ ಇಲ್ಲ ಫ್ರೆಂಡ್ಸ್, ಮನೆ ಕಟ್ಟಿ ನೋಡಿ ಮದುವೆ ಮಾಡಿ ನೋಡಿ ಅಂತ ಹಿರಿಯರು ಸುಮ್ಮನೆ ಹೇಳ್ತಾರ ಅಲ್ವಾ. ಮನೆ ಕಟ್ಟಿ ನೋಡೋದೆ, ಮದುವೆ ಮಾಡಿ ನೋಡೋದೆ, ಆ ಥರ ಈಗಿನ ಕಾಲದಲ್ಲಿ ಮದುವೆ ಮಾಡೇ ಬಿಡ್ಬೋದು, ಆದರೆ ಮನೆಯನ್ನು ಕಟ್ಟೋಕ್ಕೆ ಸ್ವಲ್ಪ ಕಷ್ಟನೇ. ಬನ್ನಿ ಈಗ ಮುಂದಿನ ಪಾಯಿಂಟ್ನ ಮಾತಾಡೋಣ. ನೆಕ್ಸ್ಟ್ ದಪ್ಪ ಜಲ್ಲಿಗೆ ಎಷ್ಟಾಯಿತು ಅಂತಂದರೆ, ನಾವು ಮೇಲ್ಗಡೆ ಫ್ಲೋರ್ನ ಕಟ್ಟಬೇಕಾದ್ರೆ ಜಲ್ಲಿ ಹಾಕೋ ಅವಶ್ಯಕತೆ ಇರಲ್ಲ, ಆದರೆ ಕೆಳಗಡೆ ಫ್ಲೋರ್ ಹಾಕಬೇಕಾದ್ರೆ ಜಲ್ಲಿನ ಹಾಕೋ ಅವಶ್ಯಕತೆ ಇರುತ್ತೆ. ಟೈಲ್ಸ್ ಹಾಕೋಕ್ಕಿಂತ ಮುಂಚೆ ಜಲ್ಲಿನ ಹಾಕಬೇಕು ಫ್ರೆಂಡ್ಸ್, ದಪ್ಪ ಜಲ್ಲಿನ. ಅದು ಎಷ್ಟಾಗುತ್ತೆ ಅಂತಂದರೆ 5 ಲೋಡ್ನ ತೆಗೆಸ್ಕೊಂಡಿದ್ದೀವಿ ನಾವು. 5 ಲೋಡ್ಗೆ ಎಷ್ಟು ಅಮೌಂಟ್ ಆಗಿದೆ ಅಂತ ನಾನು ಕ್ಯಾಲ್ಕುಲೇಟ್ ಮಾಡಿಲ್ಲ, ಯಾಕಂದರೆ ನಮಗೆ ಲೆಕ್ಕ ಸಿಕ್ಕಿಲ್ಲ ಅದು, ಅದಕ್ಕೋಸ್ಕರ. ನೆಕ್ಸ್ಟ್ನೇ ಪಾಯಿಂಟ್ ಏನಂತಂದರೆ ಸಣ್ಣ ಜಲ್ಲಿಗೆ ಎಷ್ಟಾಗಿದೆ ಅಂತ. ಸಣ್ಣ ಜಲ್ಲಿ ಕಾಂಕ್ರೀಟ್ ಹಾಕೋಕ್ಕೆಲ್ಲ ಬೇಕೇ ಆಗುತ್ತೆ. ಅದು ಎಷ್ಟಾಗಿದೆ ಅಂತಂದರೆ 25 ಟನ್ ಆಗಿದೆ. ಎಷ್ಟಾಗಿದೆ ಅಂದರೆ 25 ಟನ್ ಆಗಿದೆ. ಅದಕ್ಕೂ ಕೂಡ ಅಮೌಂಟ್ ಎಷ್ಟಾಯಿತು ಅಂದರೆ, ನಾವು ಸ್ವಲ್ಪ ತರಿಸ್ಕೊಂಡಿರ್ತೀವಲ್ಲ, ಅದರಿಂದ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಿಲ್ಲ ನಾನು. ಅದು ಇಲ್ಲ ಬಿಲ್ ನಂಗೆ ಸಿಕ್ಕಿಲ್ಲ. ಅದು ಸಿಕ್ಕಿದ್ರೆ ಖಂಡಿತ ಫೋಟೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್, ವಿಡಿಯೋದಲ್ಲಿ ತೋರಿಸ್ತೀನಿ ಇನ್ನೊಂದು. ಇಷ್ಟಾಗಿದೆ. ಹಾಗೆಯೇ ದಿಂಡು ನಾವು 2000 ದಿಂಡನ್ನು ತಗೊಂಡಿದ್ದೀವಿ. ಅಡಿಪಾಯ ಹಾಕಬೇಕಾದ್ರೆ ದಿಂಡಿಂದನೇ ಫಸ್ಟ್ ಕಟ್ಟೋದು, ಅದಕ್ಕೆ ನಾವು 2000 ದಿಂಡನ್ನು ತಗೊಂಡಿದ್ದೆ. ಅದಕ್ಕೆ ಎಷ್ಟು ಖರ್ಚಾಗಿದೆ ಅಂತಲೂ ಮಿನಿಮಮ್ ಅಂತಂದರೆ ಒಂದು 20,000 ರಿಂದ 30,000 ಆಗಿದೆ ಫ್ರೆಂಡ್ಸ್ ದಿಂಡುಗಳಿಗೇನೆ. ಹಾಗೆ ಸಣ್ಣ ಪುಟ್ಟ ಕೂಲಿಗಳಿರುತ್ತಲ್ಲ, ಅಂದರೆ ಸ್ಪಂಜು ಮತ್ತು ಹಗ್ಗ, ಮರದ ಬಾಡಿಗೆ ಎಲ್ಲನೂ ಕೂಡ ಬಾಡಿಗೆಗೆ ತರಬೇಕು ಪ್ರತಿಯೊಂದೂ. ಮೊದಲು ಅಂದರೆ ಅಲ್ಲಿ ಇವ್ರ ಮನೇಲಿ ಇಸ್ಕೊಬಂದು ಹಾಕ್ತಿದ್ರು, ಈಗ ಹಂಗಿಲ್ಲ, ಎಲ್ಲನೂ ಕೂಡ ಬಾಡಿಗೆಗೆ ತರಿಸ್ಕೋಬೇಕು. ಅದು ಹಳ್ಳಿ ಆಗಲಿ ಸಿಟಿ ಆಗಲಿ ಎಲ್ಲ ಕಡೆನೂ ಒಂದೇ. ಅದಕ್ಕೋಸ್ಕರ ಈಗ ಅದಕ್ಕೆ ಅಂದ್ಬಿಟ್ಟು ಎಕ್ಸ್ಟ್ರಾ 20,000 ಆಗಿದೆ ಫ್ರೆಂಡ್ಸ್. ಇಷ್ಟೇ ನಮ್ಮ ಮನೆಗೆ ಮಿನಿಮಮ್ ಅರ್ಧ ಕೆಲಸ ನಡೀತಾ ಇದೆ. ಅದಕ್ಕೇನೆ ಇದ್ರೆ ಕಮೆಂಟಲ್ಲಿ ತಿಳಿಸಿ, ಮುಂದಿನ ವಿಡಿಯೋ ಮಾಡಬೇಕಾದ್ರೆ ಅದನ್ನು ಕೂಡ ಸೇರಿಸ್ಕೊಂಡು ಮಾಡ್ತೀನಿ. ಹಾಗೆ ನಮ್ಮ ಮನೆಯ ಇದು ನಮ್ಮ ಲೆಕ್ಕದ ಪುಸ್ತಕ, ನಮ್ಮ ಮನೆಯದು ಲೆಕ್ಕ ಪುಸ್ತಕ ಆಗಿದೆ. ಪ್ರತಿದಿನ ನಾವು ಇದನ್ನೇ ನಮ್ಮ ಕೆಲಸದವ್ರು ಕೂಡ ಯೂಸ್ ಮಾಡ್ತಾರೆ, ಹಾಗೆ ನಾವು ಕೂಡ ಬರ್ಕೋತೀವಿ. ಯಾಕಂದರೆ ಅವ್ರಿಗೂ ಲೆಕ್ಕ ಸಿಗಬೇಕು, ನಮಗೂ ಲೆಕ್ಕ ಸಿಗಬೇಕಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಇದನ್ನು ನಾವು ಪಾಯಿಂಟ್ ಮಾಡಿ ಇಟ್ಕೋತಾ ಇದ್ದೀವಿ. ಯಾವ್ಯಾವ ದಿನ ಏನೇನು ಕೆಲಸ ನಡೀತು ಅನ್ನೋದು ಕೂಡ ಕಂಪ್ಲೀಟ್ ಡೀಟೇಲ್ಸು ಈ ಪುಸ್ತಕದಲ್ಲಿದೆ. ಮತ್ತು ನಾವು ಅವ್ರಿಗೆ ಆಯುಧ ಪೂಜೆಗೆ ಬಟ್ಟೆ ತಗೊಳಕ್ಕೆ ಅಂದ್ಬಿಟ್ಟು ದುಡ್ಡು ಕೊಟ್ಟಿದ್ದು ಎಲ್ಲ ಕೂಡ ಅವರು ಬರ್ಕೊಟ್ಟಿದ್ದಾರೆ. ಕಾಂಕ್ರೀಟ್ ಹಾಕೋ, ಸಿಮೆಂಟು ಮತ್ತು ಸೆಂಟ್ರಿಂಗ್ ಹೊಡೆಯೋದು ಕಂಪ್ಲೀಟು ಇಲ್ಲಿ ತನಕ ಎಷ್ಟು ಖರ್ಚಾಗಿದೆ ಅಷ್ಟು 4 ಲಕ್ಷ ರೂಪಾಯಿ ಆಗಿದೆ ಬರೀ ಕೂಲಿ ಆಳುಗಳಿಗೆ. ಆಯ್ತಾ ಫ್ರೆಂಡ್ಸ್, ಕಂಪ್ಲೀಟ್ 26 ಲಕ್ಷ ಆಗಿದೆ ನಮ್ಮ ಮನೆಗೆ. ಗೊತ್ತಾಯ್ತಾ ಫ್ರೆಂಡ್ಸ್. ಈಗ ಮನೇನ ಯಾರ್ಯಾರು ಕಟ್ಟಬೇಕು ಅಂತ ಪ್ಲ್ಯಾನಲ್ಲಿ ಇದ್ದೀರಾ ಅವರು ಒಂದು ಐಡಿಯಾ ಮಾಡ್ಕೊಳ್ಳಿ. ಹಾಗೆ ಒಂದು ಪ್ಲ್ಯಾನಲ್ಲಿದ್ದರೆ ನಮಗೆ ದುಡ್ಡು ಅಡ್ಜಸ್ಟ್ ಮಾಡೋಕ್ಕೆ ಸರಿ ಹೋಗುತ್ತೆ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನೇನಾದರೂ ಪಾಯಿಂಟ್ನ ಮಿಸ್ ಮಾಡಿದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮಗೆ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.